ಭೇಟಿ ಆಗ್ತೀವಿ, ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೂ ಭೇಟಿ ಆಗ್ತೀವಿ. ಶಿವರಾಮೇಗೌಡರಿಗೆ ಏನು ಅಸಮಾಧಾನ ಅನ್ನೋದಾಗಲಿ ಮತ್ತೊಂದಾಗಲಿ ಇಲ್ಲ. ನಮ್ಮ ಪಕ್ಷಕ್ಕೆ ಕೆಲಸ ಮಾಡ್ತಾರೆ, ನಾವೆಲ್ಲರೂ ಸೇರಿ ಗೆಲ್ಲಿಸುವಂಥ ಕೆಲಸ ಮಾಡ್ತೀವಿ. ಆಮೇಲೆ ಒಬ್ಬೊಬ್ಬರು ಕೆಲವೊಂದಿಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ನಿನ್ನೆ ರಾತ್ರಿ ಹೋಗಿ ಭಾಳ ಜನ ಅವ್ರ ಜೊತೆ ಕೂತು ಮಾತಾಡಿ ಬಂದಿದ್ದೀವಿ. ಪಕ್ಷದ ಕೆಲಸವನ್ನು ಮಾಡ್ತಾರೆ. 20 ಸೀಟು ಗೆಲ್ತೀವಿ ಅಂತ ವಿಶ್ವಾಸದಿಂದ ಇದೆ. ನಿಶ್ಚಿತವಾಗ್ಲೂ ಗೆಲ್ತೀವಿ ಸರ್. ಎಲ್ಲ ಹೇಳಿದ್ನಲ್ಲ ಸರ್, ಯಾರು ಪಕ್ಷದ ಕೆಲಸವನ್ನು ಮಾಡಿ ಪಕ್ಷಕ್ಕೆ ನಿಷ್ಠೆ ಇದ್ದಂಥವನ್ನ ಮುಗಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರು ಇವತ್ತು ಈ ಸತಿ ಎಲ್ಲರೂ ಸೇರಿ BJPಗೆ ತಕ್ಕ ಪಾಠವನ್ನು ಕಲಿಸ್ತಾರೆ. ಎಲ್ಲವನ್ನು ಸೀಜ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕೆ ನಮ್ಮ ಪಾರ್ಟಿ ಮ್ಯಾಗ ಅಂದರೆ ನಮ್ಮ ಪಕ್ಷದ ಬಗ್ಗೆ ಅವ್ರಿಗೆ ಹೆದರಿಕೆ ಪ್ರಾರಂಭ ಆಗಿದೆ. ರಾಹುಲ್ ಗಾಂಧಿಯವ್ರ ಬಗ್ಗೆ ಹೆದರಿಕೆ ಪ್ರಾರಂಭ ಆಗೈತೆ, ಸೋನಿಯಾ ಗಾಂಧಿಯವ್ರ ಬಗ್ಗೆ ಹೆದರಿಕೆ ಪ್ರಾರಂಭ ಆಗೈತೆ, ಮಲ್ಲಿಕಾರ್ಜುನ ಖರ್ಗೆ ಅವ್ರ ಬಗ್ಗೆ ಹೆದರಿಕೆ ಪ್ರಾರಂಭ ಆಗೈತೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು. ಹೀಗಾಗಿ ಸತ್ಯವನ್ನು ಕಾಂಗ್ರೆಸ್ನವರು ರಾಜ್ಯದ ಜನತೆಗೆ, ದೇಶದ ಜನತೆಗೆ ತಿಳಿಸುವಂಥ ಪ್ರಯತ್ನ ಮಾಡೋದಕ್ಕೆ ಅವ್ರಿಗೆ ಹೆದರಿಕೆ ಸ್ಟಾರ್ಟ್ ಆಗಿ ಕಾಂಗ್ರೆಸ್ ಪಕ್ಷದ ಮೇಲೆ ಇಂಥ ಪ್ರಭಾವಗಳನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಹೆದರೋರಲ್ಲ. ಅಂಥ ಬ್ರಿಟಿಷರಿಗೆ ಹೆದರಲಾರ್ದಂಥ ಪಕ್ಷ ಇದು ಯಾವ ಪುಡದೋಸಿ ಬಾಂಡ್ ಪಕ್ಷ ಇದು. ಬಾಂಡ್ ಜನತಾ ಪಕ್ಷ. ಬಾಂಡ್ ಜನತಾ ಪಕ್ಷಕ್ಕೆ ಹೆದರಂಥ ಅವಶ್ಯಕತೆ ಇದೆ. ನಾಚಿಕೆ ಆಗಬೇಕು ಇವ್ರಿಗೆ. ನನಗೆಲ್ಲ ಒಂದು ಕಡೆ ಹೇಳ್ತಾರೆ 400 ಸೀಟನ್ನು ಗೆಲ್ತೀವಿ ನಾವು. 400 ಒಂದು ಕಡೆ ಹೇಳ್ತಾರೆ, ಇನ್ನೊಂದು ಕಡೆ ಇದ್ದು ಬಿದ್ದವ್ರನ್ನೆಲ್ಲನೂ ಪಾರ್ಟಿ ಕರ್ಕೊಂತ ಇದೆ. ಅಂದರೆ ಎಲ್ಲ ಒಂದು ಕಡೆ ಅವ್ರಿಗೆ ಹೆದರಿಕೆ ಪ್ರಾರಂಭ ಆಗಿದೆ. ಈಗ ಚುನಾವಣೆ ಸಮಯದಲ್ಲಿ ಕೇಜ್ರಿವಾಲ್ ಅವ್ರನ್ನ ಬಂಧನ ಮಾಡಿದ್ದಿರ್ಬೋದು, ಮತ್ತು ವಿರೋಧ ಪಕ್ಷದ ಭಾಳ ಅತಿ ಸ್ಟ್ರಾಂಗ್ ಇರುವಂಥ ನಾಯಕರನ್ನ ED CBI ಮುಖಾಂತರ ಬಂಧನ ಮಾಡೋಂಥದ್ದು ಏನಿದೆಯಲ್ಲ, ಇದು ಒಂಥರ ಸರ್ವಾಧಿಕಾರವನ್ನು ತೋರಿಸ್ತದೆ. ಭಾರತೀಯ ಜನತಾ ಪಕ್ಷದವರು ಸರ್ವಾಧಿಕಾರ ಆಡಳಿತವನ್ನು ಮಾಡೋಂಥ ಪರಿಸ್ಥಿತಿ ಮಾಡಾಗಿಬಿಟ್ಟಿದೆ. ಅವರಿಗೆ ಜನರ ಹೆದರಿಕೆ ಇಲ್ಲ, ಜನರಿಗೆ ಕೆಲಸ ಮಾಡಬೇಕಂತ ಆಸೆ ಇಲ್ಲ. ಅವರಿಗೆ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಮಾಡಬೇಕು, ಶಾಸಕರನ್ನ ಖರೀದಿ ಮಾಡಬೇಕು, ಲೋಕಸಭಾ ಸದಸ್ಯರನ್ನ ಖರೀದಿ ಮಾಡಬೇಕು, ಚುನಾವಣೆ ಗೆಲ್ಲಬೇಕು. ಪ್ರಜಾಪ್ರಭುತ್ವದ ವ್ಯವಸ್ಥೆಯೊಳಗೆ ಗೌರವ ಇಲ್ಲ. ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ರಾಜ್ಯದ ಜನತೆ, ದೇಶದ ಜನತೆ ಎಚ್ಚೆತ್ತುಕೊಳ್ಬೇಕು. 400 ಸೀಟ್ ಬಂದರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅಂದರೆ ಅವರು ಸರ್ವಾಧಿಕಾರ ತರಬೇಕು ಅಂತ ನಿರ್ಧಾರ ಮಾಡಿದ್ರೆ ಜನರು ದಯಮಾಡಿ ಎಚ್ಚೆತ್ತುಕೊಳ್ಬೇಕು. ಅವರನ್ನು ಈ ಸತಿ ಮನೆಗೆ ಸೋಲಿಸಿ ಮನೆಗೆ ಕಳಿಸೋದು ಕೆಲಸ ಮಾಡಿದ್ರೆ ಮಾತ್ರ ಅವರಿಗೆ ಅರ್ಥ ಆಗುತ್ತಂತ ನಾನು ತಿಳ್ಕೊತೀನಿ. ಕಾಲಕ್ಕೆ ಅದೇನಂತಲ್ಲ, ಭಾಳ ದೀಪ ಎಣ್ಣೆ ಖಾಲಿ ಆದಮೇಲೆ ಜಾಸ್ತಿ ಜೋರಾಗಿ ಉರಿದು ಶಾಂತಿ ಆಗುತ್ತಲ್ಲ, ಹಂಗ ಜೋರಾಗಿ ಉರಿದು ಶಾಂತಿ ಆಗಂತ ಸಮಯ ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದಕ್ಕೆ ಅವ್ರಿಗೆ ನಾನು ಭಾರತೀಯ ಜನತಾ ಪಕ್ಷ ಅನ್ನೋದಕ್ಕಿಂತ ಬಾಂಡ್ ಜನತಾ ಪಕ್ಷ ಅಂತ ಅನ್ಬೇಕಾಗಿದೆ. ಈಗ ಭಾರತೀಯ ಅನ್ನೋದು ಹೋಗ್ಬಿಟ್ಟೈತಿ. ಈಗ ಬಾಂಡ್ ಜನತಾ ಪಕ್ಷ ಅಂತ ಅಂದರೆ ಬಾಂಡ್ಗಳ ಮುಖಾಂತರ ಭಾಳ ದೊಡ್ಡ ಭ್ರಷ್ಟಾಚಾರವನ್ನು ಮಾಡಿದಂಥ ಈ ದೇಶದ ಯಾವುದಾದ್ರೂ ಪಕ್ಷ ಇದ್ದರೆ ಅದು ಬಾಂಡ್ ಜನತಾ ಪಕ್ಷ, ಭಾರತೀಯ ಜನತಾ ಪಕ್ಷ. BJP ಅನ್ನೋದು ಈ ದೇಶದೊಳಗೆ ಪ್ರೂವ್ ಆಗಿದೆ. ರಾಜಶೇಖರ್ ಹಿಟ್ನಾಳ್ ಅವರು ಈಗಾಗಲೇ ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿದೆ, ನಮ್ಮ ಹೈಕಮಾಂಡ್ ಘೋಷಣೆ ಮಾಡಿದೆ. ನಾವು 1 ಲಕ್ಷಕ್ಕಿಂತಲೂ ಹೆಚ್ಚು ಲೀಡಿನೊಳಗೆ ಈ ಸತೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವಂತೂ ನಿಶ್ಚಿತ. ಗೆಲ್ತೀವಂತ ಭಾಳಷ್ಟು ವಿಶ್ವಾಸದಿಂದ ಇದೆ. ಸಂಗಣ್ಣವ್ರ ಟಿಕೆಟ್ ತಪ್ಪಿದ್ದು. ಸಂಗಣ್ಣವರು ಭಾಳ ಹಿರಿಯರು, ರಾಜಕೀಯ ಮುತ್ಸದ್ದಿಗಳು, ರಾಜಕೀಯದೊಳಗೆ ಭಾಳಷ್ಟು ಬುದ್ಧಿವಂತರು. ನಿಜವಾಗಲೂ BJP ಪಕ್ಷ ಹಿರಿಯರನ್ನು ಗೌರವಿಸುವಂಥ ಕೆಲಸ ಮಾಡಲಾರ್ದ ಹಿರಿಯರನ್ನು ಅವಮಾನಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಇದು ಶೋಭೆ ತರುವಂಥದ್ದಲ್ಲ. ನಮ್ಮ ವಿರೋಧಿ ಇರ್ಬೋದು, ಸಂಗಣ್ಣವ್ರು ರಾಜಕೀಯವಾಗಿ ನಮ್ಮ ವಿರೋಧಿಗಳು, ಆದರೆ ವೈಯಕ್ತಿಕವಾಗಿ ನಾವು ಅವ್ರ ಬಗ್ಗೆ ಭಾಳ ಅಪಾರ ಗೌರವವನ್ನು ಇಟ್ಕೊಂಡಿದ್ದೀವಿ. ನಮ್ಮ ಬಗ್ಗೆನೂ ಅವರು ಭಾಳ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ಆದರೆ ರಾಜಕೀಯವಾಗಿ ಅವರ ತತ್ವ ಸಿದ್ಧಾಂತಕ್ಕೂ ನಮ್ಮ ಪಕ್ಷದ ತತ್ವ ನಾವು ವಿರೋಧವನ್ನು ವ್ಯಕ್ತಪಡ್ತೀವಿ. ಆದರೆ ಎಲ್ಲೋ ಒಂದು ಕಡೆ BJP ಅವ್ರಿಗೆ ಭಾಳ ಆತ್ಮವಿಶ್ವಾಸ ಜಾಸ್ತಿ ಆಗಿದೋ ಏನೋ ಕೊನೆಗಾಲ ಅಂತ್ಯ ಆಗಿದೆ ಗೊತ್ತಿಲ್ಲ.